ಹಾಯ್ ಗೈಸ್, ಇವತ್ತು ಸೂರ್ಯದು ಬರ್ತಡೆ. ಸೊ ಹಾಗಾಗಿ ಇಷ್ಟೊತ್ತಲ್ಲಿ ಎದ್ದು ವಿಶ್ ಮಾಡೋಣ ಅಂತ ಅಂದ್ಬಿಟ್ಟು ಇಷ್ಟೊತ್ತವರೆಗೂ ವೆಯ್ಟ್ ಮಾಡಿದ್ದೀವಿ. ಸೊ ಇವಾಗ ವಿನಿ ಕೇಕ್ ತೊಗೊಬಂದಿದ್ದಾನೆ, ಹಾಗೆ ಅವ್ರ ಫ್ರೆಂಡು ಕೂಡ ಬಂದಿದ್ದಾರೆ. ಆಮೇಲೆ ಇಲ್ಲಿ ನಮ್ಮ ಮಾವ ಕೂತಿದ್ದಾರೆ. ಈ ಕಡೆ ವಿನಿ ಆಯ್ ಮಾಡು ವಿನಿ, ಆ ಕಡೆ ಅವ್ರ ಫ್ರೆಂಡು ಆಯ್, ಅಲ್ಲಿ ಸುರಿ, ಅಲ್ಲಿ ಸುರಿ ಸುರಿ. ಹ್ಯಾಪಿ ಬರ್ಡೇ ಸುರಿ, ಹ್ಯಾಪಿ ಬರ್ಡೇ ಕಣೋ. ಹ್ಯಾಪಿ ಬರ್ಡೇ ಅಂತ ಇವತ್ತು ಬರ್ತಡೇ ಸುರಿದು. ಸೊ ಸೆಲೆಬ್ರೇಟ್ ಮಾಡೋಣ ಅಂತ ಮಾವನ್ ನೋಡಿ ಅಲ್ಲಿ ವಿನಿ ಟಾರ್ಚ್ ಆನ್ ಮಾಡಿದ್ದಾನೆ, ಬೆಳಕು ಕಾಣಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಹ್ಯಾಪಿ ಬರ್ಡೇ. ಪಾಪ ಸೂರಿ ಚೆನ್ನಾಗೆ ನಿದ್ದೆ ಮಾಡ್ತಾಯಿದ್ರು. ಸೂರಿನ ಎಬ್ಬಿಸಿ ಇವಾಗ ಕೇಕ್ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಕರ್ಕೊಬಂದಿದ್ದೀವಿ. ನಾನು ನನ್ನ ತಮ್ಮ ಇಬ್ಬರು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಕರೆಕ್ಟಾಗಿ 12 ಗಂಟೆಗೆ ನೀನು ಕೇಕ್ ತೊಗೊಬಾ ಅಂತ ಅಂದ್ಬಿಟ್ಟು ಹೇಳಿದ್ದೆ. ಅವನು ಕೂಡ ಕರೆಕ್ಟಾಗಿ 12 ಗಂಟೆಗೆ ಕೇಕ್ ತೊಗೊಬಂದಿದ್ದ. ಇವಾಗ ಕೇಕ್ ಕಟ್ ಮಾಡ್ಸೋಣ ವಿಶ್ ಮಾಡಿಬಿಟ್ಟು ಅಂತ ಅಂದ್ಬಿಟ್ಟು 12 ಗಂಟೆಗೆ ವಿಶ್ ಮಾಡಿ ಇವಾಗ ಕೇಕ್ ಕಟ್ ಮಾಡ್ತಾಯಿದ್ವಿ. ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಆ್ಯಡ್ ಮಾಡಿದ್ದು, ಬಟ್ ಏನಂದರೆ ಸೌಂಡ್ ಕೊಡೋಣ ಅಂತಂದರೆ ಕಾಪಿರೈಟ್ ಬರುತ್ತೆ ಅಂತ ನಾನು ಸೌಂಡನ್ನ ಮ್ಯೂಟ್ ಮಾಡಿದ್ದೀನಿ. ಸೂರಿಗಂತೂ ಐಡಿಯಾನೇ ಇಲ್ಲ ನಾವು ಕೇಕ್ ತೊಗೊಬರ್ತೀವಿ, ಕೇಕ್ ಕಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಎದ್ಬಿಟ್ಟು ಸೈಲೆಂಟಾಗೆ ಕೇಕ್ ಕಟ್ ಮಾಡಿಕೊಂಡು, ಸ್ವಲ್ಪ ಸೌಂಡೆಲ್ಲ ಆಯ್ತಿತ್ತು ಹಂಗೂ ಬಿಲ್ಡಿಂಗಲ್ಲಿ. ನಮ್ಮ ಮಾವನೂ ಅಷ್ಟೇ ಯಾವತ್ತೂ ನಿದ್ದೆ ಮಾಡಲ್ಲ, ನೈಟ್ 1 ಗಂಟೆವರೆಗೂ ಎಚ್ಚರಿಕೆಯಲ್ಲೇ ಇರ್ತಾರೆ. ಬಟ್ ಆದರೆ ಸೂರಿ ಬರ್ತಡೇ ದಿನ ಚೆನ್ನಾಗಿ ನಿದ್ದೆ ಮಾಡಿದರು. ಅವ್ರನ್ನೂ ಕೂಡ ಎಬ್ಬರಿಸಿ ಹಾಲು ಕರ್ಕೊಬಂದಿದ್ದೀವಿ. ನಮ್ಮ ಜೊತೆನೇ ಇದ್ದಾರೆ, ತುಂಬಾ ಖುಷಿ ಆಗುತ್ತೆ ನಮ್ಮ ಮಾವ ನಮ್ಮ ಜೊತೆ ಇರೋದ್ರಿಂದ. ಇವಾಗ ವಿನಿಗೆ ಹೇಳಿದೆ ಹೋಗಿ ಕೇಕ್ ತಿನ್ನಿಸೋಗು ಅಂತ ಅಂದ್ಬಿಟ್ಟು ಅವ್ನು ವೀಡಿಯೋ ಮಾಡ್ಕೊತಾ ಇದ್ದ. ಫೋನ್ನ ನಾನು ಇಸ್ಕೊಂಡು ಅವನಿಗೆ ಕೇಕ್ ತಿನ್ಸೋಕ್ಕೆ ಹೇಳಿದೆ. ಅವನೋಗಿ ಇವಾಗ ಕೇಕ್ ತಿನ್ನಿಸ್ತಾ ಇದ್ದಾನೆ. ಮತ್ತು ಹಾಗೆ ಅವ್ರ ಫ್ರೆಂಡು ಕೂಡ ಬಂದಿದ್ರಲ್ವ, ಅವರು ಕೂಡ ಅಷ್ಟೇ ಇವಾಗ ಸೂರಿಗೆ ಹೋಗಿ ಕೇಕ್ನ ತಿನ್ನಿಸ್ತಾ ಇದ್ದಾರೆ. ಹ್ಯಾಪಿ ಬರ್ಡೇ ಸೂರಿ. ಸೂರು ಮಾಡ್ದಾಕ್ಬಿಡ್ತೀನಿ, ಬರ್ತ್ಡೇ ನಿಂದು ನಂದಲ್ಲ. ಸೂರಿ ನನಗೆ ಅಪ್ಪ ಬಟ್ಟೆ ಆಯ್ತು ಸಾಕು, ಆಯ್ತು ಕೈ ಬಿಟ್ರಿ ಸಾಕು ಬಿಡು, ಆಯ್ತು ಆಯ್ತು ಅಷ್ಟೇ ಏನೇನೋ ಮಕ್ಕ ತೋರಿಸ್ಬಿಡು. ಬೇಡ ಬೇಡ ನಾವು ಬೆಳಿತಾನೆ ಮಕ್ಕ ತೋರಿಸು. ಇವಾಗ ಕೇಕ್ ಎಲ್ಲ ಕಟ್ ಮಾಡಿದೆಲ್ಲ ಆಯಿತು, ಕೇಕು ಕೂಡ ತಿಂದಾಯಿತು. ಸೂರಿ ಮತ್ತು ನಾನು, ವಿನಿ, ಮಾವ ಮತ್ತು ಅವ್ರ ಫ್ರೆಂಡು ಇಷ್ಟು ಜನ ಕೇಕ್ ಕಟ್ಟಿಂಗ್ ಮಾಡಿ ಇವಾಗ ಕೇಕ್ ತಿಂದಾಯಿತು. ಇವಾಗ ಹಂಗೆ ಕುತ್ಕೊಂಡಿದ್ದೀವಿ. 1 ಸೆಕೆಂಡ್. ಹ್ಯಾಪಿ ಬರ್ಡೇ ಸೂರಿ. ನನಗಂತೂ ತುಂಬ ಖುಷಿ ಇದೆ. ಇವತ್ತು ಇಷ್ಟೊತ್ತಲ್ಲಿ ಎದ್ಬಿಟ್ಟು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸಿದ್ದೀವಿ. ಸೂರಿ ಬರ್ತಡೇಯಿಂದ ವೀಡಿಯೋನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ. ಸೊ ಇನ್ಮೇಲಿಂದ ವೀಡಿಯೋ ಕಂಟಿನ್ಯೂಸ್ ಆಗಿ ವೀಡಿಯೋಗಳು ಬರ್ತಾ ಇರುತ್ತೆ. ಇವತ್ತಿಂದ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ, ತುಂಬ ದಿನಗಳ ನಂತರ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇವಾಗ ಈ ಖುಷಿನ ಎಕ್ಸ್ಪ್ರೆಸ್ ಮಾಡೋದಕ್ಕಾಗ್ತಾಯಿಲ್ಲ ನನಗೆ. ವಿಡಿಯೋ ಕಂಟಿನ್ಯೂ ಆಗುತ್ತೆ, ಇದು ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಇವಾಗ ನಿದ್ದೆ ಬೇರೆ ಬರ್ತಾ ಇದೆ, ಹಾಗಾಗಿ ಇವಾಗ ಫಸ್ಟು ಹೋಗಿ ನಿದ್ದೆ ಮಾಡಿಬಿಡ್ತೀವಿ. ನಿದ್ದೆ ಮಾಡಿ ಎದ್ದು ಮಾರ್ನಿಂಗು ಏನೇನೆಲ್ಲ ಆಗುತ್ತೆ, ಹಾಗೆ ನಾನು ಮನೇಲಿ ಏನೇನೆಲ್ಲ ಮಾಡ್ತೀನಿ ಎಲ್ಲನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್.
ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ನಲ್ಲ. ಇವಾಗ ಮಾರ್ನಿಂಗ್ ಒಂದು 6 o'clockಗೆ ಎದ್ದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಅರೇಂಜ್ ಮಾಡಿಬಿಟ್ಟು, ಇವತ್ತು ಶುಕ್ರವಾರ ಅಲ್ವಾ, ಹಾಗೆ ಪೂಜೆನೂ ಕೂಡ ಮಾಡಬೇಕು ಮನೇಲಿ. ಸೊ ಇವ್ರ ಬರ್ತಡೇ ಇರೋದ್ರಿಂದ ಎಲ್ಲ ಕೆಲಸ ಬೇಗ ಮುಗೀತು ಸದ್ಯಕ್ಕೆ. ಇವಾಗ ಸ್ನಾನ ಮಾಡೋದಕ್ಕೆ ಹೋಗಿದ್ದಾರೆ ಸೂರಿ. ಇನ್ನು ನಾನು ಸ್ನಾನ ಮಾಡಿಕೊಂಡು ಮಕ್ಳಿಗೂ ಕೂಡ ಸ್ನಾನ ಮಾಡಿಸಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು. ಮಕ್ಳಿಗೆ ಏನು ಸ್ನಾನ ಕೂಡ ಮಾಡಿಸಿಲ್ಲ, ಅವರು ಬಂದುಬಿಡ್ಲಿ ಫಸ್ಟು ಅಂತ ಅಂದ್ಬಿಟ್ಟು. ನಾನು ನೋಡಿ ತುಂಬ ತಲೆನೋವು ಬಂದುಬಿಡ್ತು. ನೈಟು 1 o'clock ಆಗಿತ್ತು ನಾವು ಮಲಿಕೊಳ್ಳೋ ಅಷ್ಟೊತ್ತಿಗೆ. ಫುಲ್ಲು ಅಂದರೆ ಫುಲ್ ತಲೆನೋಯ್ತಾ ಇತ್ತು ಅಂತ ಅಂದ್ಬಿಟ್ಟು ಚೆನ್ನಾಗಿ ಆಯಿಲ್ ಹಾಕಿದ್ದೀನಿ. ಅಂದರೆ ಸ್ವಲ್ಪ ಆಯಿಲ್ ಹಾಕಿದ್ರೆ ನನಗೆ ತಲೆನೋವು ಕಮ್ಮಿ ಆಗುತ್ತೆ ಅಂತ ಅಂದ್ಬಿಟ್ಟು ಆಯಿಲ್ ಹಾಕ್ಕೊಂಡೆ. ಓಕೆ ಫ್ರೆಂಡ್ಸ್, ಇವತ್ತಿನ ದಿನ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಹಾಗೆ ಇದು ನನ್ನ ಒಂದು ಹೊಸ ಚಾನಲು, ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. 4 ಜನನೂ ಕೂಡ ಸ್ನಾನ ಮಾಡಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ದೇವರು ಬಂದುಬಿಟ್ಟು ಸೋಮೇಶ್ವರ ಅಲ್ವಾ. ನಮಗೆ ಇಲ್ಲೇ ಮಲ್ಲೇಶ್ವರಮಲ್ಲಿ ನಮ್ಮ ಮನೆ ದೇವರಿದೆ. ಹಾಗಾಗಿ ಅಲ್ಲೇ ಹೋಗಿ ಪೂಜೆ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ನಾನು, ಸೂರಿ, ಮಿತು, ರೀತಿ 4 ಜನನೂ ಕೂಡ ಹೊರಟಿದ್ದೀವಿ. ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಇದೇ ನಮ್ಮ ಮನೆ ದೇವರು. ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡೋದ್ರೆ ಸ್ವಲ್ಪ ನೆಮ್ಮದಿ ಇರುತ್ತೆ ನಮಗೆ. ದೇವಸ್ಥಾನದಲ್ಲಿ ನಂದಿ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಅದು ಲಿಂಗದ ಮೇಲೆ ಆ ನೀರು ಬೀಳ್ತಾ ಇರುತ್ತೆ ಡೈರೆಕ್ಟಾಗಿ. ಇದು ಝೂಮ್ ಮಾಡೋದಕ್ಕಾಗಿಲ್ಲ, ಹಾಗಾಗಿ ಹಾಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಪ್ರತಿ ವರ್ಷವೂ ಅಷ್ಟೇ, ನನ್ನ ಬರ್ತಡೇಗಾಗಲಿ ಸೂರಿ ಬರ್ತಡೇಗಾಗಲಿ ಇಬ್ಬರು ಬರ್ತಡೇಗೂ ನಾವಿಲ್ಲೇ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋದು. ಈ ದೇವಸ್ಥಾನ ಅಂತೂ ನಂಗೆ ತುಂಬಾ ಇಷ್ಟ. ಅದರಲ್ಲೂ ನಮ್ಮ ಮನೆ ದೇವರಲ್ವ, ಹಾಗಾಗಿ ತುಂಬಾ ಇಷ್ಟ. ಇಲ್ಲಿ ಬಂದು ಹಾಗೆ ಕುತ್ಕೊಂಡು ಇದು ಎಲ್ಲರೂ ಕೂಡ ಹಾಗೆ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಒಂದು ಸೆಲ್ಫಿ ಫೋಟೋನು ಕೂಡ ತಕ್ಕೊಂಡಿದ್ದೀವಿ. ಇಲ್ಲಿ ಮೀನುಗಳೆಲ್ಲ ಇರುತ್ತಲ್ವ, ಅದನ್ನೆಲ್ಲ ಇಲ್ಲೇ ಕುತ್ಕೊಂಡು ನೋಡ್ತಾ ಇದ್ದು ಒಂಥರ ಫುಲ್ಲು ಮೈಂಡ್ ಫ್ರೆಶ್ ಆಗುತ್ತೆ. ಮತ್ತು ಬೆಳಗ್ಗೆನೇ ಹೋಗಿದ್ದು ಅಲ್ವಾ, ಹಾಗಾಗಿ ನೋಡಿ ಯಾವ ಥರ ಎಲ್ಲ ಮೀನು ಅಡ್ಡಾಡ್ತಾ ಇದೆ ಅಂತ ಅಂದ್ಬಿಟ್ಟು. ಇಲ್ಲಿ ಮೀನೆಲ್ಲ ಹಿಡಿಯಲ್ಲ ಯಾರೂ, ತುಂಬ ದಪ್ಪ ದಪ್ಪದು ಮತ್ತು ದೊಡ್ಡ ದೊಡ್ಡದಿತ್ತು. ನೋಡಿ ಆಮೆ ಇದೆ, ಹೇಗೆ ಈಜೊಡಿತಿದೆ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿದೆ ಈ ನೀರಲ್ಲಿ, ಯಾವ ಥರ ಎಲ್ಲ ಇದೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ದೊಡ್ಡ ದೊಡ್ಡ ಮೀನುಗಳು ಇದ್ದಾವೆ, ಸಣ್ಣ ಸಣ್ಣ ಮೀನುಗಳು ಇದ್ದಾವೆ. ನನಗೆ ಅಲ್ಲಿ ಮೆಟ್ಲು ಮೇಲೆ ಕುತ್ಕೊಂಡು ನೋಡಬೇಕಾದ್ರೆ ಈ ಕಡೆ ಬ್ಲ್ಯಾಕಲ್ಲಿ ಒಂದು ಲೈನ್ ಥರ ಕಾಣಿಸ್ತಾ ಇದೆ. ಅದು ಬಂದುಬಿಟ್ಟು ನಾನು ಸೀರೆ ಏನೋ ಇರ್ಬೋದು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ. ಅದು ಸೀರೆ ಅಲ್ಲ, ಮೆಟ್ಲು ಇರೋದೇ ಆ ಥರ. ಅಂದರೆ ಅಲ್ಲಿ ಹೊಳಿತಾ ಇರುತ್ತಲ್ವ, ಅದಕ್ಕೆ ಆ ಥರ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಗೊತ್ತಾಯಿತು. ಇವಾಗ ನಾನು, ಸೂರಿ ಮತ್ತು ಮಕ್ಕಳು ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಹಾಗೆ ಇಲ್ಲೂ ಕೂಡ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹಾಗೆ ವಿಡಿಯೋನ ಮಾಡ್ಕೊತಾ ಇದ್ದೆ. ಇವಾಗಷ್ಟೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದೀವಿ. ಸೊ ಮಕ್ಕಳು ಕೂಡ ತುಂಬ ಗಲಾಟೆ ಮಾಡ್ತಾ ಇದ್ದಾರೆ. ನಮ್ಮ ಮಾವನು ಕೂಡ ಟಿ ವಿ ನೋಡ್ತಾ ಇದ್ದಾರೆ. ಏನು ಮಾಡಬೇಕು, ಏನು ಅಡುಗೆ ಮಾಡಬೇಕು ಅಂತ ಇನ್ನೂ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಇನ್ನೂ ಯೋಚನೆನೂ ಕೂಡ ಮಾಡಿಲ್ಲ. ಏನಾದರೂ ಇವತ್ತು ಏನು ಸ್ಪೆಷಲ್ ಮಾಡೋಣ ಅಂತ ಇನ್ನೂ ಯೋಚನೆ ಮಾಡ್ತಾ ಇದ್ದೀವಲ್ವ. ಸೊ ಚಿಕನ್ ಮಾಡೋಣ ಇಲ್ಲ ವೆಜ್ ಮಾಡೋಣ, ಎರಡೂ ಕೂಡ ಗೊತ್ತಾಗ್ತಿಲ್ಲ. ಎರಡರಲ್ಲಿ ಯಾವುದಾದ್ರೂ ಒಂದಾದರೂ ಮಿಸ್ ಇಲ್ಲಂಗೆ ಮಾಡ್ತೀವಿ. ಸೊ ನೋಡೋಣ ಗೈಸ್. ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾವುದೋ ಹಣ್ಣು ತೊಗೊಬಂದು ಬೇರೆ ತಿನ್ನಿಸ್ತವ್ರೆ. ಏನಿದು ತುಂಬ ಕಾಯಿ ಸೂರಿ, ದ್ರಾಕ್ಷಿನೇ ಇದು ಕಾಯಿ ಇದು. ಹಿಂಗ ಓಕೆ. ಬ್ರೈಟ್ ಫುಲ್ಲು ಬ್ರೈಟ್ನೆಸ್ ಕಮ್ಮಿ ಆಗೋಯ್ತು. ಕೀಳಕ್ಕೆ ಐತೆ, ಲಾಸ್ಟ್ ಗಟ್ಟೆ ಐತೆ, ನಾನೇನು ಮಾಡಲಿ? ರೈಟ್ ಹಾಕ್ರಿ. ಬ್ರೈಟ್ನೆಸ್ ಕಮ್ಮಿ ಆಗೋಯ್ತು. ನೋಡಿ, ಬುಕ್ ಮಾಡಿ ಆನ್ಲೈನಲ್ಲಿ ತರಿಸಿದ್ರು.
ಬಟ್ ಆದರೆ ತುಂಬ ಗಟ್ಟಿ ಇದೆ ಇದು, ತುಂಬ ಅಂದರೆ ತುಂಬ ಗಟ್ಟಿ ಇದೆ. ಚೆನ್ನಾಗಿದೆ, ಹಣ್ಣು ಚೆನ್ನಾಗಿದೆ ಇದು. ವಿನಿ ನೋಡಿ, ವಿನಿನೂ ಕೂಡ ಬಂದ. ವಿನಿ ಬಂದು ಇವಾಗ ಸ್ವಲ್ಪ ಎಲ್ಲ ಹೆಲ್ಪ್ ಮಾಡ್ದ ನನಗೆ, ತರಕಾರಿ ಎಲ್ಲ ಹಚ್ಕೊಟ್ಟು. ಮತ್ತು ಮಾವನು ಕೂಡ ಈರುಳ್ಳಿ ಎಲ್ಲ ಬಿಡಿಸ್ಕೊಂಡು ಅವರು ಕೂಡ ಬೆಳ್ಳುಳ್ಳಿ ಶುಂಠಿ ಅವರು ಎಲ್ಲ ರೆಡಿ ಮಾಡ್ಕೊತಾ ಇದ್ದರು. ಇನ್ನು ನಾನು ಕ್ಯಾರೆಟ್ ಎಲ್ಲ ಹೆರ್ಕೊಡ್ತಾ ಇದ್ದೆ. ಇವತ್ತು ಗೀ ರೈಸ್ ಮಾಡಿ ಕುರ್ಮಾ ಮಾಡಿ ಕಾಳು ಗೊಜ್ಜು ಮಾಡೋಣ ಅಡುಗೆ ಅಂತ ಅಂದ್ಬಿಟ್ಟು, ಸಿಂಪಲಾಗೆ ಅಡುಗೆ ಮುಗಿಯುತ್ತೆ ಅಂತ ಅಂದ್ಬಿಟ್ಟು ಇಷ್ಟೇ ನಾವು ಅಂದ್ಕೊಂಡಿದ್ದು. ನೋಡಿ ಸೂರಿ ಇವಾಗ ಗೀ ರೈಸ್ಗೆ ರೆಡಿ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಎಲ್ಲ ತರಕಾರಿ ಎಲ್ಲ ಹಚ್ಕೊಟ್ಟ, ಅದಕ್ಕೆ ಅವರು ಗೀ ರೈಸ್ಗೆ ಇವಾಗ ರೆಡಿ ಮಾಡ್ತಾ ಇದ್ದಾರೆ. ಬೇಗ ಬೇಗ ಅಡುಗೆ ಮಾಡಿಬಿಟ್ಟು ಕುತ್ಕೊಂಡ್ಬಿಡೋಣ ಒಂದು 5 ನಿಮಿಷ ಅಂತ ಇವಾಗ ರೆಡಿ ಮಾಡ್ತಾ ಇದ್ದಾರೆ. ಇಷ್ಟೊತ್ತಾಯಿತು ಅಡುಗೆ ಮಾಡೋದಕ್ಕೆ. ನೋಡಿ ಸೂರಿ ಇನ್ನೂ ಸಾಗುಗೆ ತಿರುಗಿಸ್ತಾನೇ ಇದ್ದಾರೆ, ಸಾಗು ಮಾಡೋದಕ್ಕೆ. ಅಂದರೆ ಗೀ ರೈಸು ಮತ್ತು ಕುರ್ಮಾ ಅಲ್ವಾ, ಹಾಗಾಗಿ ಅದು ಇನ್ನೊಂದು ಸ್ವಲ್ಪ ಮಾಡಬೇಕಾಗಿತ್ತು ಅಂತ ಅಂದ್ಬಿಟ್ಟು ಇವಾಗ ಅದನ್ನು ಚೆನ್ನಾಗಿ ಮಾಡಿಸ್ತಾ ಇದ್ದೀವಿ. ಹೇಗಿದೆ ಸೂರಿ ನಿನ್ನ ಬರ್ತಡೇ ಇವತ್ತು? ಪಾಪ ಇಡೀ ದಿನ ಸೂರಿ ಅಡುಗೆ ಮನೇಲೆ ನಿಂತ್ಕೊಂಡು, ನನಗೂ ತುಂಬ ಸುಸ್ತಾಗ್ತಿದೆ ಫ್ರೆಂಡ್ಸ್. ನಿಜವಾಗ್ಲೂ ನಾನು ಮತ್ತು ಮಾವ ಇಬ್ಬರು ಕೂಡ ತುಂಬ ಹೆಲ್ಪ್ ಮಾಡಿದ್ದೀವಿ. ಅಂದರೆ ಎಲ್ಲ ತರಕಾರಿ ಎಲ್ಲ ಹಚ್ಕೊಡೋದು, ಮತ್ತು ವಿನಿ ಕೂಡ ಬಂದಿದ್ದ ಅಲ್ವಾ, ಅವನು ಆಲ್ಮೋಸ್ಟು ತರಕಾರಿ ಎಲ್ಲ ಹಚ್ಚಿ ಎಲ್ಲ ಇಟ್ಬಿಟ್ಟು ಹೋಗಿದ್ದ. ಇನ್ನು ಅಡುಗೆಗೆಲ್ಲ ಇವ್ರು ರೆಡಿ ಮಾಡಿದ್ರು. ಸಣ್ಣ ಪುಟ್ಟದೆಲ್ಲ ನಾನು ಮತ್ತು ಮಾವ ಮಾಡಿಕೊಂಡು. ಬಟ್ ಅಂದರೆ ತುಂಬ ರಿಸ್ಕು, ಬರ್ತಡೇ ಟೈಮೆಲ್ಲ ಸ್ವಲ್ಪ ರಿಸ್ಕ್ ಆಗುತ್ತೆ ಅಡುಗೆ ಮಾಡಬೇಕಂತ ಅಂದರೆ. ಓಕೆ, ಎನಿವೇ ಹ್ಯಾಪಿ ಆಗಿದ್ರೆ ಸಾಕಲ್ವಾ, ಅದಕ್ಕಿಂತ ಇನ್ನೇನು ಬೇಕು ಅಲ್ವಾ ಸೂರಿ? ಏನು ಬೇಕು? ಖುಷಿನಾ? ಸೂರಿ ಬರ್ತಡೇ ದಿನ ಅಂತೂ ಎಷ್ಟು ಕೇಕ್ ಕಟ್ ಮಾಡ್ತಾರೋ ಗೊತ್ತಿಲ್ಲ. ನಮ್ಮಪ್ಪ ಮತ್ತು ನಮ್ಮ ಅಪ್ಪನ ಫ್ರೆಂಡ್ಸ್ ಎಲ್ಲರೂ ಕೂಡ ಬಂದಿದ್ದರು. ಅವರು ಕೂಡ ಕೇಕೆಲ್ಲ ತೊಗೊಬಂದಿದ್ರು. ಈ ಥರ ಸನ್ಮಾನ ಮಾಡಿ ಆಮೇಲೆ ಕೇಕ್ನ ಕಟ್ ಮಾಡೋದು. ಅವಣ್ಣ ತುಂಬ ಕರೀತಾ ಇದ್ದರು, ನೀವು ಬನ್ನಿ ದೀಪು ಅವರೇ ಅಂತ ಅಂದ್ಬಿಟ್ಟು. ಬಟ್ ನಾನು ವೀಡಿಯೋ ಮಾಡ್ಕೊತಾ ಇದ್ದೆ, ವೀಡಿಯೋ ಮತ್ತು ಫೋಟೋ ತೆಗಿತಾ ಇದ್ದೆ. ಮಿತು ಬಂದುಬಿಟ್ಟು ಹೊಡೋಗ್ಬಿಟ್ಟ, ನನ್ನ ಬಿಟ್ಬಿಟ್ಟು ಕೇಕ್ ಕಟ್ ಮಾಡಿಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಮತ್ತು ನಾನು ಇನ್ನೂ ಒಂದು ಕೇಕು ಆರ್ಡ್ರ್ ಕೊಟ್ಟಿದ್ದೀನಿ, ಅದು ಕೂಡ ತುಂಬಾ ದೊಡ್ಡದಾಗಿತ್ತು. ಅದೇ ಕೇಕ್ ಕಟ್ ಮಾಡ್ತಿದ್ದೀವಿ ಅಂತ ಅಂದ್ಬಿಟ್ಟು ಮುನ್ಸ್ಕೊಂಡು ಹೊಡೋಗಿದ್ದಾನೆ. ಇವಾಗ ಅವನ್ನ ಹೋಗಿ ಕರ್ಕೊಬಂದು ಸಮಾಧಾನ ಮಾಡಬೇಕು ಮಿಥುನ. ಹಾಗೆ ಈ ಕಡೆ ತುಂಬಾ ದೊಡ್ಡವರು, ಹಾಗಾಗಿ ಅವರು ಆಶೀರ್ವಾದ ಸೂರಿ ತೊಗೊತಾ ಇದ್ರು. ಸೂರಿದು ಇದು 3ನೇ ಕೇಕು ಆರ್ಡ್ರ್ ಕೊಟ್ಟು ಮಾಡಿಸಿರೋದು. ಹಾರ್ಟ್ ಶೇಪಲ್ಲೇ ಇರಲಿ ಅಂತ ಅಂದ್ಬಿಟ್ಟು ವಿನಿಗೆ ಹೇಳಿದೆ, ಅದಕ್ಕೆ ಈ ಥರ ಡಿಸೈನಾಗೆ ಮಾಡಿಸ್ಕೊಂಬಂದಿದ್ದಾನೆ. ಹ್ಯಾಪಿ ಬರ್ಡೇ ಮೈ ಸ್ವೀಟ್ ಹಾರ್ಟ್ ಅಂತ ಹಾಕ್ಸಿದ್ದೀನಿ. ಪೆಟ್ ನೇಮು ಮೈ ಸ್ವೀಟ್ ಹಾರ್ಟ್ ಅಂತ. ಇವಾಗ ಕೇಕೆಲ್ಲ ಕಟ್ ಮಾಡಿದೆಲ್ಲ ಆಯಿತು. ಇವಾಗ ಕೇಕೆಲ್ಲ ತಿನ್ನಿಸ್ತಾ ಇದ್ದಾರೆ. ಮತ್ತು ಇವತ್ತು ಅಡುಗೆ ಬಂದುಬಿಟ್ಟು ಗೀ ರೈಸ್ ಮಾಡಿ ಕುರ್ಮಾ ಮಾಡಿ ಕಾಳು ಗೊಜ್ಜನ್ನ ಮಾಡ್ಕೊಂಡಿದ್ದು. ಮನೆ ತುಂಬ ಜನ ಇದ್ದಾರೆ, ಕಾಲಿಡೋಕ್ಕೂ ಜಾಗ ಇರಲಿಲ್ಲ. ನನಗಂತೂ ತುಂಬಾ ಖುಷಿ ಆಗ್ತಿತ್ತು, ಸೂರಿಗೂ ಕೂಡ ತುಂಬಾ ಖುಷಿ ಆಗ್ತಿತ್ತು. ಅದರಲ್ಲೂ ಮಿತು ಬೇರೆ ಮುನ್ಸ್ಕೊಂಡು ಹೋಗ್ಬಿಟ್ಟಿದ್ದ. ಮತ್ತೆ ಹೋಗಿ ಕರ್ಕೊಬಂದು ಸಮಾಧಾನ ಮಾಡಿ ಇವಾಗ ಕೇಕು ಅವನ ಮುಂದೆನೇ ಕಟ್ ಮಾಡಿಸಿದ್ದೀವಿ. ಅವನಿಗೆ ಏನು ಗೊತ್ತಾ, ಅವನ್ನ ಬಿಟ್ಟು ಎಲ್ಲಿ ಕೇಕ್ ಕಟ್ ಮಾಡಿಬಿಡ್ತೀವೋ ಅಂತ ಮುನ್ಸ್ಕೊಂಡು ಹೊಡೋಗ್ಬಿಟ್ಟಿದ್ದ.
ಅದಕ್ಕೆ ಅವನಿಗೆ ಸ್ವಲ್ಪ ಸಮಾಧಾನ ಮಾಡಿ ಕರ್ಕೊಬಂದು ಇವಾಗ ನಮ್ಮ ಮಾವನು ಕೂಡ ಕೇಕೆಲ್ಲ ತಿನ್ನಿಸ್ತಾ ಇದ್ದರು. ಇವತ್ತಿನ ದಿನ ಯಾವ ಥರ ಕಳೀತು ಅಂತಲೇ ಗೊತ್ತಾಗ್ತಾ ಇಲ್ಲ. ಎಷ್ಟು ಬೇಗ ಬೇಗ ಟೈಮ್ ಹೊಟ್ಟೋಯ್ತು ಅಂತ ಅಂದರೆ ಅಷ್ಟು ಬೇಗ ಬೇಗ ಟೈಮ್ ಹೊಟ್ಟೋಯ್ತು. ಎಲ್ಲರೂ ಕೂಡ ಬಂದಿದ್ದರು. ನಮ್ಮ ಬಿಲ್ಡಿಂಗಲ್ಲಿ ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಬಂದು ಸೂರಿಗೆ ಕೇಕ್ ತಿನ್ನಿಸಿ ಮತ್ತು ಸೂರಿಗೆ ಆಶೀರ್ವಾದ ಮಾಡಿ ಎಲ್ಲರೂ ಕೂಡ ಊಟ ಮಾಡಿಕೊಂಡು ಆಮೇಲೆ ಎಲ್ಲರೂ ಕೂಡ ಮನೆಗೆ ಹೋದರು. ಅಡುಗೆದು ಮಾಡಿದ್ದು ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಮತ್ತು ಊಟ ಮಾಡಿದ್ದು ಅದು ಶೇರ್ ಮಾಡೋದಕ್ಕಾಗಲಿಲ್ಲ, ತುಂಬ ಗಡಿಬಿಡಿಲಿದ್ವಲ್ಲ, ಶೇರ್ ಮಾಡೋದಕ್ಕಾಗಿಲ್ಲ. ಈಗ ವಿನಿ ಬಂದು ಕೇಕ್ನ ತಿನ್ನಿಸ್ತಾ ಇದ್ದಾನೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಬಾಯ್.